ಆಂಜನೇಯನ ದೇವಸ್ಥಾನ, ನಿಮ್ಗೆಲ್ಲ ಪುಸ್ತಕ ಕೊಟ್ಟಿದ್ದೀವಿ. ಹನುಮನ್ ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನ 100 crore 100 ಕೋಟಿ ಕೊಟ್ಟಿದ್ದೀನಿ. ಪಾಪ ಜನಾರ್ದನ್ ರೆಡ್ಡಿ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ಸೊ ದಿಸ್ ಇಸ್ ದಿ ಪೊಸಿಷನ್. ನಾವು ಬಸವಣ್ಣನವರು ಯಾಕೆಂತಂದ್ರೆ ಸಮಾನತೆಯನ್ನು ಬಯಸಿದಂಥವ್ರು, ಆ ಕನಸನ್ನು ಒತ್ತಿದ್ದವರು. ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇವೆಲ್ಲ ಹೋಗಿ ಸಮ ಸಮಾಜ ಆಗಬೇಕು ಅಂತ ಕನಸು ಕಂಡಿದ್ದಂಥವ್ರು. ಅದಕ್ಕೋಸ್ಕರ ಒಂದು ಚಳುವಳಿಯನ್ನ ಮಾಡದಂಥವ್ರು, ಸಾಮಾಜಿಕ ಚಳುವಳಿಯನ್ನ ಮಾಡದಂಥವ್ರು. ಅವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ. ಇದಾಗ್ಲೇ ಆಗ್ಬಿಟ್ಟದೆ, ಆದ್ರೆ ಹೇಳಿದೀವಿ, ಬಜೆಟ್ನಲ್ಲಿ ಹೇಳಿದ್ವಿ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ ಅಂದ್ರೆ ಹೆಂಗೆ? ಇವ್ರು ಮಾಡಲಿಲ್ಲ, ಬಸವರಾಜ್ ಮಾಡಲಿಲ್ಲ, ಯಡಿಯೂರಪ್ಪ ಮಾಡಲಿಲ್ಲ, ನಾವೇ ಮಾಡಿದ್ವಲ್ಲ, ಅದಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಅವರು ಅಶೋಕನಿಗೆ ಕೇಳಿ, ನಿಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆಯಪ್ಪ ಕೇಂದ್ರ ಸರ್ಕಾರದ್ದು? 5.8%. 5.8%. ನಮ್ಮದು 2.95%. ಅವ್ರದ್ದು ಕೇಂದ್ರ ಸರ್ಕಾರದ್ದು 5.8%, ನಮ್ಮದು 2.95%. ಸುಮ್ಮನೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ. ಒಟ್ಟಾರೆಯಾಗಿ ಇದು ಜನಪರವಾದಂಥ ಬಜೆಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಕ್ಕಂಥ ಬಜೆಟ್, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಬಜೆಟ್, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಸಮಾನವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.